Hello students. So ನಿನ್ನೆ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಮೇಲಿರುವಂಥ ಮತ್ತೆ ಎರಡು ಡೆರಿವೇಶನ್ಗಳನ್ನು ನಿನ್ನೆ ಕ್ಲಾಸಲ್ಲಿ ಮುಗಿಸಿದ್ದೀವಿ. ಇವತ್ತು ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ಚಾಪ್ಟರಲ್ಲಿ. ಯಾವುದು ಅಂತಂದ್ರೆ ದಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನುವಂಥದ್ದು. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ದೆನ್? ಅದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣಂತೆ. ಸೊ ಏನದು ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಏನಿದು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ? ಸೊ ದಿ ನಂಬರ್ ಆಫ್ ಎಲೆಕ್ಟ್ರಿಕ್ field lines passing through the given area normally. So number of electric field lines passing through the given area normally, that is called as the electric flux ಅಂತ ಕರೀತೀವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿ ಗಿವನ್ ಏರಿಯಾ. ಏನು ಈಗ ಅರ್ಥ ಸರಿಯಾಗಿ ಆಗ್ಲಿಲ್ಲ ಅಂದ್ರೂ ಕೂಡ ಈಗ ನೋಡ್ರಿ, these are the electric field lines. ನಿಮ್ಗೆ ಆಲ್ರೆಡಿ ಗೊತ್ತಿದೆ what are the electric field lines ಅಥವಾ electric lines of forces. ಸೊ ಗೊತ್ತಿದೆ ಅಲ್ಲ, what are the electric field lines? The imaginary lines that indicates direction and magnitude of the electric field called as the electric field lines ಅಂತ ಕರೀತೀವಿ. ಇದು ಆಲ್ರೆಡಿ ಕಲ್ತಿದ್ದೀರಿ. For a positive charge ಇತ್ತು ಅಂದ್ರೆ electric field lines are always away from the charge. ಹೌದಲ್ಲ, ರೇಡಿಯಲಿ outward ಅಂತ ಕರಿತೀವಿ. For a negative charge electric field lines are radially towards the charge ಅಥವಾ ರೇಡಿಯಲಿ inward ಅಂತ ಹೇಳ್ತೀವಿ. ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಆಗಿದೆ ಆಲ್ರೆಡಿ. ಓಕೆ, ಇವಾಗ ನಾವು ಕಲಿತಾ ಇರುವಂತದ್ದು ಎಲೆಕ್ಟ್ರಿಕ್ ಫ್ಲಕ್ಸ್. ಏನು ಎಲೆಕ್ಟ್ರಿಕ್ ಫ್ಲಕ್ಸ್? ದಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ passing through the given area normally is called as the electric flux. So ಇಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನು ಇಂಡಿಕೇಟ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಇದರಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಗಿವನ್ ಏರಿಯಾ ತಗೋತೇನೆ. ಸೊ ಅನ್ಕೋರಿ ಇದೊಂದು ಏರಿಯಾ ಇದೆ, ಡೆಲ್ಟಾ ಎಸ್ ಅಂತೇನೆ. ಓಕೆ, ಸೊ ದಿಸ್ ಏರಿಯಾ ಡೆಲ್ಟಾ ಎಸ್ ಹ್ಯಾವಿಂಗ್ some ಏರಿಯಾ ಎಲಿಮೆಂಟ್ ಅಥವಾ ಯೂನಿಟ್ ವೆಕ್ಟರ್ ಎನ್ ಕ್ಯಾಪ್ ಅಂತ ಕರಿತೀನಿ. ಎನ್ ಕ್ಯಾಪ್, ಈ ಎನ್ ಕ್ಯಾಪ್ ಏನಿದೆ ಈ ಏರಿಯಾಗೆ ನಾರ್ಮಲ್ ಆಗ್ಯದ ಅಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗ್ಯದ, ಇಲ್ಲೊಂದು ಕನ್ಸಿಡರ್ ಮಾಡ್ತೀನಿ. ಸೊ ಅಂದಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮತ್ತು ಎನ್ ಕ್ಯಾಪ್ ನಡುವಿನ ಈ ಎಂಗಲ್ ಎಷ್ಟಂತ ಅದ ಇಲ್ಲಿ, ದಟ್ ಈಸ್ ಥೀಟಾ ಅಂತ ತಗೋತೇನೆ. ಅರ್ಥ ಆಯ್ತಾ? ಸೊ ಇವಾಗ ಡೆಫಿನಿಷನ್ ಮತ್ತೊಮ್ಮೆ ನೋಡ್ರಿ. ಏನು? the number of electric field lines passing through the given area normally. So this is a given area. ಈ ಏರಿಯಾ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವು, that is represents the electric flux. So electric flux is given by okay, ನೋಡಿ, delta phi is equal to, because delta s ತಗೊಂಡಿದ್ದೇನಲ್ಲ ಅದಕ್ಕೆ delta phi is equal to E into delta s cos theta. E into delta s cos theta. Delta phi is equal to E into delta s cos theta. ಇಲ್ಲಿ ಥೀಟಾ ಅಂತಂದ್ರೆ ಏನು? ಥೀಟಾ represents angle between electric field E and
and unit vector of area element, unit vector of the area element delta S. Okay, angle between electric field E and the unit vector of the area element delta S. ಆ ಯೂನಿಟ್ ವೆಕ್ಟರ್ ಆಫ್ ದಿ ಏರಿಯಾ ಎಲಿಮೆಂಟ್ ಯಾವುದು? ಎನ್ ಕ್ಯಾಪ್. ಯೂನಿಟ್ ವೆಕ್ಟರ್ ಆಫ್ ದಿ ಏರಿಯಾ ಎಲಿಮೆಂಟ್ ಯಾವುದು? ಎನ್ ಕ್ಯಾಪ್. ಸೊ ದಿಸ್ ಎನ್ ಕ್ಯಾಪ್ ಈಸ್ ಆಲ್ವೇಸ್ perpendicular ಅಥವಾ ನಾರ್ಮಲ್ ಟು ದಿ ಏರಿಯಾ ಎಲಿಮೆಂಟ್. ಏನಿದು ನೋಡು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿ ಗಿವನ್ ಏರಿಯಾ ದಟ್ ಇಸ್ ನಾರ್ಮಲಿ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ನಾವೊಂದು ಏರಿಯಾ ಕನ್ಸಿಡರ್ ಮಾಡ್ತೀನಿ. ಸೇ ಇಟ್ ಈಸ್ ಡೆಲ್ಟಾ ಎಸ್. ಈಗ ಇಲ್ಲಿದೆ ಅಲ್ಲ ಈ ಏರಿಯಾ, ಡೆಲ್ಟಾ ಎಸ್ ಏರಿಯಾ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಒಂದು ಯೂನಿಟ್ ವೆಕ್ಟರ್ ಇದೆ. ಡೆಲ್ಟಾ ಎಸ್ ಗೆ ಒಂದು ಯೂನಿಟ್ ವೆಕ್ಟರ್ ಇದೆ. ಯಾವುದು? ಎನ್ ಕ್ಯಾಪ್. ಎನ್ ಕ್ಯಾಪ್ ಹೆಂಗಿದೆ? ಈ ಏರಿಯಾ ಎಲಿಮೆಂಟ್ ಗೆ ನಾರ್ಮಲ್ ಆಗಿದೆ. ಏರಿಯಾ ಎಲಿಮೆಂಟ್ ಗೆ ನಾರ್ಮಲ್ ಆಗಿರುತ್ತದೆ. ಯಾವುದು? ಎನ್ ಕ್ಯಾಪ್. ಸೊ ಎನ್ ಕ್ಯಾಪ್ ಈಗ ಇದ್ರ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಹಾಯ್ದು ಹೋಗ್ತಾವೆ. ಹೌದಾ? ಹಾಯ್ದು ಹೋದಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮತ್ತು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಈ ಎನ್ ಕ್ಯಾಪ್ ನಡುವಿನ ಆಂಗಲ್ ಎಷ್ಟಿರ್ತದೆ? ಥೀಟಾ ಇರ್ತದೆ. ದೆನ್ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಏನ್ ಬರಿತೀವಿ? ಇ ಇಂಟು ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಬರಿತೀವಿ. ಥೀಟಾ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ದಿ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂಡ್ ದ ಯೂನಿಟ್ ವೆಕ್ಟರ್ ಆಫ್ ದಿ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್, ದಟ್ ಇಸ್ ಎನ್ ಕ್ಯಾಪ್. ಇಲ್ಲಿ ಎನ್ ಕ್ಯಾಪ್ ಯಾವಾಗಲೂ ಎಕಡೆ ಇರ್ತದ? ಈಸ್ ಆಲ್ವೇಸ್ ನಾರ್ಮಲ್ ಟು ದಿ ಏರಿಯಾ ಎಲಿಮೆಂಟ್. ಈ ಏರಿಯಾ ಎಲಿಮೆಂಟ್ ಗೆ ಯಾವಾಗಲೂ ನಾರ್ಮಲ್ ಆಗಿ ಇರ್ತದೆ. ಹೆಂಗೆ ಅದನ್ನ ಎಕ್ಸ್ಪ್ಲನೇಷನ್ ಕೊಡೋದು ಅಂತಂದ್ರೆ, ಈಗ ನೋಡ್ರಿ, ಇದೊಂದು ಏರಿಯಾ ಎಲಿಮೆಂಟ್ ಇದೆ. ಈ ಏರಿಯಾ ಎಲಿಮೆಂಟ್ ಗೆ ಎನ್ ಕ್ಯಾಪ್ ಯಾವಾಗಲೂ ನಾರ್ಮಲ್ ಆಗಿ ಇರ್ತದೆ. ಇದು ಏರಿಯಾ ಅಲ್ಲ, ಇದು ಏರಿಯಾ. ಈ ಏರಿಯಾಗೆ ಇದು ನಾರ್ಮಲ್ ಆಗಿ ಇರ್ತದೆ. ಈ ತರ ಎನ್ ಕ್ಯಾಪ್ ಡೈರೆಕ್ಷನ್ ಯಾವಾಗಲೂ ಹಿಂಗಿರ್ತದೆ. ಅಂದ್ರೆ ಏರಿಯಾಗೆ ನಾರ್ಮಲಿ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ. ಹೌದಾ? ಸೊ ದಿಸ್ ಇಸ್ ದ electric field, that is delta phi. Instead of delta phi, if such many delta s ಅಂದ್ರೆ many area element together forms the larger area, ಅಂದ್ರೆ summation of delta phi is equal to summation of e into delta s cos theta. ಸರಿನಾ? So summation of delta phi ಏನಾಗುತ್ತೆ? phi, that is the electric flux, total electric flux. E is a constant term, ಹೊರಗಿಡ್ತೇನೆ. summation of delta s ಏನಾಗುತ್ತೆ? s ಆಗುತ್ತೆ, cos theta. ಹೌದಾ? ಇಲ್ಲಿ ನೋಡಿ, phi is equal to E is a vector quantity, s is a vector quantity. ಹಾಗಾಗಿ E dot s ಅಂತಾನು ಬರೀಬಹುದು. ಯಾಕೆ ಹೇಳು? ಯಾಕೆ ಅಂತಂದ್ರೆ ಫಸ್ಟ್ ಇಯರ್ ದೊಳಗೆ ಕಲ್ತಿದ್ದಿದೆ ಏನು? ದ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಹೌದಾ? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ, ದಟ್ ಇಸ್ ಡಾಟ್ ಪ್ರಾಡಕ್ಟ್ ರೂಲ್. ಸರಿ ಇದೆಲ್ಲ? ಹಾಗಾಗಿ ಫೈ ಇಸ್ ಈಕ್ವಲ್ ಟು ಇ ಇಂಟು ಎಸ್ ಅಂತಾನು ಬರೀಬಹುದು. ಸಿನ್ಸ್ electric flux obeys dot product rule. Dot product rule, it is a scalar quantity. ಇದು ಡಾಟ್ ಪ್ರಾಡಕ್ಟ್ ರೂಲ್ ಅನ್ನು ಒಬೆ ಮಾಡ್ತದೆ ಅನ್ನೋ ಕಾರಣಕ್ಕೆ ಫೈ ಅನ್ನುವಂಥದ್ದು ಏನಾಗ್ತದಪ್ಪ? ಒಂದು ಸ್ಕೇಲಾರ್ ಕ್ವಾಂಟಿಟಿ ಅನಿಸ್ಕೊಳ್ತದೆ. ಸ್ಕೇಲಾರ್ ಕ್ವಾಂಟಿಟಿ. ಸೊ ಏನು? ದ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ ಇಟ್ ಒಬೇಸ್ ದಿ ಡಾಟ್ ಪ್ರಾಡಕ್ಟ್ ರೂಲ್, ಬಿಕಾಸ್
ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಇಸ್ ಅ ಸ್ಕೇಲಾರ್, ದಟ್ ಈಸ್ ಇ ಇಂಟು ಎಸ್ ಕಾಸ್ ಥೀಟಾ ಬರ್ತದ. ಇಲ್ಲಿ ಥೀಟಾ ಅಂದ್ರೆ ಏನು, ಆಂಗಲ್ ಬಿಟ್ವೀನ್ ಇ ಅಂಡ್ ಎಸ್ ಅಲ್ಲ, ಇ ಅಂಡ್ ಎನ್ ಕ್ಯಾಪ್, ಇ ಅಂಡ್ ದಿಸ್ ಎನ್ ಕ್ಯಾಪ್ ಅಂತ ಹೇಳ್ತೀವಿ. ಎನ್ ಕ್ಯಾಪ್ ಅಂದ್ರೆ ಈ ಎಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ. ಗೊತ್ತಾಗೈತಿ? ಈಗ ಇದ್ರ ಮೇಲಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ ಏನ್ ನೋಡಿ, ಎಸ್ ಐ ಯೂನಿಟ್ ಏನು ಎಲೆಕ್ಟ್ರಿಕ್ ಫ್ಲಕ್ಸ್ದು? SI unit of electric flux is ಈಗ ನ್ಯೂಟನ್ per coulomb, S ದು ಮೀಟರ್ ಸ್ಕ್ವೇರ್, ನ್ಯೂಟನ್ per coulomb ಮೀಟರ್ ಸ್ಕ್ವೇರ್. ಓಕೆ ಓಕೆ ಇವಾಗ ಇದ್ರ ಮೇಲೆ ಒಂದಿಷ್ಟು ಇಂಪಾರ್ಟೆಂಟ್, ಈಗ 1 ಮಾರ್ಕ್ ಕ್ವಶನ್ ಅಲ್ಲೆಲ್ಲ ಕೇಳುವಂಥದ್ದು, ದಟ್ ಈಸ್ IMP ಪಾಯಿಂಟ್ಸ್ ಅಂತೇನೆ. ಏನು? 1 ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಥೀಟಾ 90 ಡಿಗ್ರಿ ಆಯಿತು ಅಂತಂದ್ರೆ, ಓಕೆ, ಥೀಟಾ 90 ಡಿಗ್ರಿ ಆಯಿತು ಅಂದ್ರೆ ಬಹಳ ಇಂಪಾರ್ಟೆಂಟ್, ಫೈ ಈಸ್ ಈಕ್ವಲ್ ಟು ಕಾಸ್ 90 ಅಂದ್ರೆ ಏನಪ್ಪ? 0 ಅಲ್ಲ. ಕಾಸ್ 90 ಅಂದ್ರೆ ಏನು? 0 ಅಂದ್ರೆ ಇದು ಮತ್ತು ಇದರ ನಡುವಿನ ಆಂಗಲ್, ಇದು ಮತ್ತು ಇದರ ನಡುವಿನ ಆಂಗಲ್ ಹೌದು 90 ಡಿಗ್ರಿ ಆಯಿತು ಅಂದ್ರೆ, ಪರ್ಪೆಂಡಿಕ್ಯುಲರ್ ಆಯಿತು ಅಂತಂದ್ರೆ, ಆವಾಗ ಏನಾಗ್ತದ? ಕಾಸ್ 90 ತುಂಬಿಡ್ತೀರಿ. ಕಾಸ್ 90 ತುಂಬಿದ್ರೆ then answer will be 0. ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಯ್ತು? 0 ಆಗ್ತದೆ. ನೋಡ್ರಿ, ಫೈ ಇಸ್ ಈಕ್ವಲ್ ಟು ಏನಾಯ್ತು? 0, ದಟ್ ಈಸ್ ಮಿನಿಮಮ್. ಇದನ್ನ ಹೆಂಗ ಅನ್ಬೇಕು ಗೊತ್ತೇನು? ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ parallel to the area. When electric field lines are parallel to the area, yes, then flux is equal to 0. So 90 degree ಅಂತೀರಿ ಮತ್ತೆ parallel ಅಂತೀರಿ. ಈ 90 degree ಎದಕ್ಕೆ? When electric field lines are parallel to the area. ನೋಡ್ರಿ, ಇದು ಏರಿಯಾ ಎಲಿಮೆಂಟ್, ಏರಿಯಾ ಇದೆ, ಈ ಏರಿಯಾಗೆ ಎನ್ ಕ್ಯಾಪ್ ಹಿಂಗಿದೆ, ಎನ್ ಕ್ಯಾಪ್ ಹಿಂಗಿದೆ, ಈ ಎನ್ ಕ್ಯಾಪ್ಗೆ ಎನ್ ಕ್ಯಾಪ್ ಈ ತರ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ನಾರ್ಮಲ್ ಆಗಬೇಕಾಗಿತ್ತು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎನ್ ಕ್ಯಾಪ್ ನಡುವಿನ ಆಂಗಲ್ 90 ಡಿಗ್ರಿ ಆಗಬೇಕಾಗಿತ್ತು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಕಡೆ ಇರಬೇಕು? ಈ ಕಡೆ ಇರಬೇಕು, ರೈಟ್? ಸರಿನಾ? ಈ ಕಡೆ ಇರಬೇಕು. ಈ ಕಡೆ ಇರಬೇಕು ಅಂದ್ರೆ ಈ ಏರಿಯಾ ಏನು ಮುಂದೆ ಕಾಣುತ್ತಲ್ಲ ನಿಮ್ಗಿದು, ಇದಕ್ಕೆ ಹಿಂಗಂತಂದ್ರೆ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್? ಪ್ಯಾರಲಲ್ ಅಲ್ಲ. ಸೊ ಅದಕ್ಕೆ ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದಿ ಏರಿಯಾ, ಎಸ್, ದೆನ್ ಫೈ ಇಸ್ ಈಕ್ವಲ್ ಟು 0. ಆವಾಗ ಫೈ ಇಸ್ ಈಕ್ವಲ್ ಟು 0 ಆಗ್ತದೆ. ದಟ್ ಈಸ್ ಫೈ ಮಿನಿಮಮ್ ಇಸ್ ಈಕ್ವಲ್ ಟು 0. ಓಕೆ, ಎರಡನೇ ಪಾಯಿಂಟ್. ಸೆಕೆಂಡ್, ಓಕೆ, ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂದ್ರೆ ಅರ್ಥ ಏನು? ಅಂದ್ರೆ E is perpendicular to S ಅಂದಾಗ, E is perpendicular to S, ಹೌದಾ ಇಲ್ಲ? ಸೊ E is perpendicular to S ಅಂತಂದ್ರೆ, E is perpendicular to S ಅಂತಂದ್ರೆ theta is equal to 0 ಡಿಗ್ರಿ. ಆವಾಗ ಹಾಕ್ರಿ, ಈಗ phi is equal to E into S, E into S cos 0 degree. Therefore phi is equal to, that is phi max is equal to ಏನಾಯ್ತು? E into S. ಯಾಕೆ ಹೇಳು? cos 0 is equal to 1 ಆಗುತ್ತೆ. ಅದಕ್ಕೋಸ್ಕರ ಅಂದ್ರೆ whenever electric field is perpendicular to the given area, electric field is perpendicular to the given area, then electric flux is maximum. ಅದಕ್ಕೆ ನಾರ್ಮಲಿ ಅಂದಿದ್ದ ನಾನು. ಅರ್ಥ ಆಗೈತಿ?
ನೋಡು, ಬಹಳ 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 ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಏನೂ ಇಲ್ಲ, ಸಿಂಪಲ್ ಇದೆ. ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿ ಗಿವನ್ ಏರಿಯಾ ಈಸ್ ಕಾಲ್ಡ್ ಆಸ್ ದಿ electric flux. Okay, so if this is a small area delta S having the unit vector that is n cap which is normal to delta S, when the number of electric field lines are passing through this area at an angle theta, then electric flux is given by phi. Delta phi is equal to E into delta S cos theta. ಇಲ್ಲಿ theta ಅಂದ್ರೆ ಏನು? angle between E and n cap. E and n cap. ಇಲ್ಲಿ n cap ಏನಿರುತ್ತೆ? n cap is always normal to the area element. ಈ area element ಯಾವಾಗಲೂ ನಾರ್ಮಲ್ ಆಗಿ ಇರುತ್ತೆ n cap. ಓಕೆ, ಸೊ ಸ್ಮಾಲ್ ಏರಿಯಾಗೆ ಸ್ಮಾಲ್ ಫ್ಲಕ್ಸ್, ಎಂಟೈರ್ ಏರಿಯಾಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಸಮೇಷನ್ ಮಾಡ್ಕೋತೀರಿ. phi is equal to E into S cos theta. So since it obeys dot product rule, it is a scalar quantity. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನುವಂಥದ್ದು ಯಾವ ಕ್ವಾಂಟಿಟಿ ಆಗ್ತದಪ್ಪ? ಸ್ಕೇಲಾರ್ ಕ್ವಾಂಟಿಟಿ ಅನಿಸ್ಕೊಳ್ತದೆ. ಓಕೆ, ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು? ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಪರ್ ಕೂಲಮ್ ಇರೋದು ಮೀಟರ್ ಸ್ಕ್ವೇರ್. ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ದೆನ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದಿ ಏರಿಯಾ, ದೆನ್ phi ಇಸ್ ಮಿನಿಮಮ್. ಯಾಕೆ? ಕ್ರಾಸ್ ಆಗೋದೇ ಇಲ್ಲ. ಸೊ ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ, ದಟ್ ಈಸ್ E is perpendicular to area, then phi is equal to ಮ್ಯಾಕ್ಸಿಮಮ್ ಇರ್ತದೆ E into S ಇರ್ತದೆ. ಸೊ ಒಂದ್ಸರಿ ಪೂರ್ತಿ ನೋಡ್ಕೊಂಡ್ಬಿಡ್ರಿ, ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ರಿ, ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣಂತೆ. ಓಕೆ, ಒಂದು ಸಣ್ಣ ಕಾನ್ಸೆಪ್ಟ್ ಒಂದು ಉಳ್ಕೊಂಡು ಬಿಟ್ಟಿತ್ತು ಮಧ್ಯದಲ್ಲಿ. ಅದು ಯಾವುದು ಅಂತಂದ್ರೆ ಟಾರ್ಕ್ ಆನ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಅಂತೇಳಿ ಒಂದು ಸಣ್ಣ ಕಾನ್ಸೆಪ್ಟ್ ಉಳ್ಕೊಂಡಿತ್ತು, ಹೌದಾ? ಅದನ್ನು ಒಂದು ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣಂತೆ. ಎಲೆಕ್ಟ್ರಿಕ್ ಡೈಪೋಲ್ ಮ್ಯಾಗಿಂದು ಟಾರ್ಕ್ ಆನ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಅನ್ನುವಂಥ ಕಾನ್ಸೆಪ್ಟ್ ಒಂದು ಮಿಕ್ಕಿದೆ. 3 ಮಾರ್ಕ್ ಕೇಳ್ತಾರೆ. ಈ ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ಗಾಸ್ ಲಾಗಳು ಬರ್ತವೆ, ಅದನ್ನು ಮುಗಿಸ್ಕೊಳ್ಳೋದು. ಇಲ್ಲಾಂದ್ರೆ ಅದನ್ನು ಸಪ್ರೇಟ್ ಆಗಿ ಕಲಿಯೋದಂತೆ, ಟಾರ್ಕ್ ಆನ್ ದ ಎಲೆಕ್ಟ್ರಿಕ್ ಡೈಪೋಲ್. ಈಗ ಮೊದಲು 3 ಕಾನ್ಸೆಪ್ಟ್ಗಳು, ದಟ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ 1, 2 ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 2, 3 ವ್ಯಾಲ್ಯೂಮ್ ಚಾರ್ಜ್ ಡೆನ್ಸಿಟಿ 3. ಈ 3 ಕಾನ್ಸೆಪ್ಟ್ಗಳ ಮೇಲೆ ಡೆಫಿನಿಷನ್ ಸಮೇತ 1 by 1 ಕಲಿತಾ ಹೋಗ್ಬಿಡೋದಂತೆ. ಓಕೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನಂದ್ರೆ, ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಒಂದು ಲಾಂಗ್ ವೈರ್ ತಗೋತೇನೆ, ಆ ಲಾಂಗ್ ವೈರ್ದು ಒಂದು ಸಣ್ಣ ಲೆಂತ್ ತಗೋತೀನಿ ಡೆಲ್ಟಾ ಎಲ್. ಇದರೊಳಗೆ ಚಾರ್ಜ್ ಎಷ್ಟದ? ಕ್ಯೂ ಅದ. ಟೋಟಲ್ ಚಾರ್ಜ್ ಎಷ್ಟದ? ಕ್ಯೂ ಅದ. ಸೊ ಇವಾಗ ದಿ ಚಾರ್ಜ್ ಪರ್ ಯೂನಿಟ್ ಲೆಂತ್, the charge per unit length is called ಏನಂತೀರಿ ಪದಕ? ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತೀವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ. ನೋಡು, ಲೀನಿಯರ್ ಚಾರ್ಜ್ ಡೆನ್ಸಿಟಿ is given by lambda. ಲೀನಿಯರ್ ಚಾರ್ಜ್ ಡೆನ್ಸಿಟಿ lambda is equal to charge divided by length. So lambda is equal to charge is a delta Q and the length is a delta L. ಸರಿನಾ? ಇದೇ ಕಡೆ ಬಂತು ಅಂತಂದ್ರೆ this is the linear charge density. Okay, linear charge density SI ಯೂನಿಟ್ ಏನಾಗ್ತದ ನೋಡ್ರಿ, ನೀವಾ ಹೇಳ್ಬೋದು. SI unit of
linear charge density is charge ಕೂಲಮ್ ಲೆಂತ್ ಮೀಟರ್ ಮೇಲೆ ಬರ್ತಂದ್ರೆ per meter. Okay, that is the coulomb per meter is the SI unit of linear charge density. Okay, dimensional formula. Dimensional formula ಏನಾಗ್ತದೆ? So lambda is equal to charge AT, okay, divided by L. So that gives L raised to minus 1, AT raised to 1, that is plus 1, and this is the dimensional formula for the linear charge density. ಸರಿನಾ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನಾಗ್ತದೆ ನೋಡೋಣಂತೆ. ನೋಡು, E is equal to ನಮಗಿರುವಂತ ಫಾರ್ಮುಲಾ ಏನಪ್ಪ? 1/4 epsilon naught Q by R square. ಸರಿನಾ? Q by R square ಅಂತ ಫಾರ್ಮುಲಾ ಇದೆ. ಈಗ ಇದನ್ನ ನೋಡ್ರಿ, ಇದನ್ನ ಏನಿದೆ ಅಲ್ಲ, ಇದು ಈ ಕಡೆ ಬಂತು ಅಂತಂದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ವಾಟ್? ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಲ್. ಇದನ್ನ ಇಲ್ಲಿ ತುಂಬಿ ಕ್ಯೂ ಇದ್ದಲ್ಲಿ ತುಂಬಿಟ್ರೆ ವಾಟ್ ಇಟ್ ಬಿಕಮ್ಸ್ 1/4 ಎಪ್ಸಿಲಾನ್ ನಾಟ್ ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್. ಓಕೆ, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ ಓಕೆ, ಇವಾಗ ಮುಂದಿನ ನೀವ ಹೇಳ್ತೀರಿ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಈಗ, ಬಿಕಾಸ್ ಇದು ಸರಿಯಾಗಿ ಅರ್ಥ ಆಯ್ತಾ? ಇದನ್ನು ಅರ್ಥ ಆಗುತ್ತೆ. ನೋಡ್ತಾ ಹೋಗ್ರಿ ಹೆಂಗೆ ಅರ್ಥ ಆಗುತ್ತೆ. ನೀವೇ ಹೇಳ್ಬೋದಲ್ಲ, ವಾಟ್ ಈಸ್ ಅ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ, ಒಂದು ಸರ್ಫೇಸ್ ಕನ್ಸಿಡರ್ ಮಾಡ್ತೀನಿ, ಅದರೊಳಗೆ ಸಣ್ಣ 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 ಏರಿಯಾಗಳನ್ನು ಕನ್ಸಿಡರ್ ಮಾಡ್ತೀನಿ. ಸೇ ಡೆಲ್ಟಾ ಎಸ್ ಅಂತ ತಗೋತೀನಿ. ಓಕೆ, ಹಂಗಿತ್ತಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ದಿ ಚಾರ್ಜ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಏನಪ್ಪದು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. Surface charge density. Surface charge density is given by sigma. Sigma is equal to charge by area. Sigma is equal to charge delta Q divided by area delta S or delta A. You can take either delta S or delta A. So this is the surface charge density. ಹಾಗಿದ್ರೆ SI ಯೂನಿಟ್ ಏನಾಗ್ತದೆ ನೋಡ್ರಿ? SI ಯೂನಿಟ್ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, SI ಯೂನಿಟ್ ಚಾರ್ಜ್ ಕೂಲಮ್, ಏರಿಯಾದು ಮೀಟರ್ ಸ್ಕ್ವೇರ್, ಮೇಲೆ ಬಂದ್ರೆ ಪರ್ ಮೀಟರ್ ಸ್ಕ್ವೇರ್. ಸರಿ, ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನ್ ಫಾರ್ಮುಲಾ ಸಿಗ್ಮಾ ಇಸ್ ಈಕ್ವಲ್ ಟು charge do AT and area L square. Final it becomes L raised to minus 2, A raised to 1, T raised to 1, M raised to 0. Dimensional formula. So then the electric field in terms of surface charge density, electric field in terms of surface charge density, E is equal to 1/4 epsilon naught Q divided by R square. This is general formula that we have. ಇದನ್ನು ಕನ್ವರ್ಟ್ ಮಾಡಿಕೊಂಡ್ರೆ E is equal to 1/4 epsilon naught Q. What is Q? So ಇದು ಈ ಕಡೆ ಬಂದ್ರೆ ಏನು ಉಳಿತು? ಸಿಗ್ಮಾ ಇಂಟು ಡೆಲ್ಟಾ ಎಸ್
divided by r square. This is the electric field in terms of surface charge density. Next, volume charge density. So what is this volume charge density? Volume charge density ಆಲ್ಮೋಸ್ಟ್ ನೀವು ಹೇಳಬಹುದು, ಆಲ್ರೆಡಿ ಒಂದಿಷ್ಟು ಜನ ಪ್ರಿಡಿಕ್ಟ್ ಮಾಡಿಬಿಟ್ಟಿರ್ತೀರಿ. ಏನು? ದಿ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ is called what is that? Volume charge density. Volume charge density is given by rho is equal to charge divided by volume, right? That is rho is equal to delta Q divided by delta V. So SI unit ಯಾರು ಹೇಳ್ಬೋದು? Yes, you are right. SI unit ಏನಾಗುತ್ತೆ? SI unit is charge ಕೂಲಮ್, ವ್ಯಾಲ್ಯೂಮ್ ಮೀಟರ್ ಕ್ಯೂಬ್, ಮೇಲೆ ಬಂದ್ರೆ ಪರ್ ಮೀಟರ್ ಕ್ಯೂಬ್, ರೈಟ್? ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ, that is rho is equal to charge AT divided by volume L cube. So it is equal to L raised to minus 3 A raised to 1 T raised to 1. Dimensional formula. Okay. Next, electric field in terms of volume charge density. Generally another equation 1 by 4 pi epsilon naught Q divided by R square. Q ಅಂತಂದ್ರೆ ಇದು ಈ ಕಡೆ ಬಂದ್ರೆ Q is equal to rho into delta V. E is equal to 1 by 4 pi epsilon naught, ಹೌದಾ, rho into delta V divided by R square. This is electric field in terms of volume charge density. Okay, so linear charge density ಅಂದ್ರೆ ಏನಂತ ಕಲ್ತ್ರಿ? ವ್ಯಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ಮೂರು ಇಕ್ವೇಶನ್ಸ್ ಗಳನ್ನ ಮತ್ತು ಮೂರು ಡೆಫಿನಿಷನ್ಸ್ ಗಳನ್ನ, ಮೂರು ಕಾನ್ಸೆಪ್ಟ್ ಗಳನ್ನ ಕಲ್ತ್ರಿ. ಇವಾಗ ಏನ್ ಮಾಡೋದು? ಈ ಕಾನ್ಸೆಪ್ಟ್ ಗಳ ಆಧಾರದ ಮೇಲೆ ನಮಗೆ ಇವಾಗ ನಾವು ಗಾಸ್ ಲಾ ಅಂಡ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ನ ಕಲಿತೀವಿ. ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿ ಚಾಪ್ಟರ್. ಸೊ ಮೂರು ಡೆರಿವೇಶನ್ಸ್ ಬರುತ್ತೆ, ಒಂದು ಲಾ ಬರುತ್ತೆ. ಓಕೆ, ಸೊ ಅವುಗಳನ್ನು ಇದಾದ ಮೇಲೆ ಕಲಿಯೋಣಂತೆ. ಮೊದಲು ಇದರಲ್ಲಿ ಏನಾದರೂ ಇತ್ತು ಅಂದರೆ ಒಂದ್ಸರಿ ಗ್ಲಾನ್ಸ್ ಮಾಡಿಕೊಡ್ರಿ. ಸೊ ನೆಕ್ಸ್ಟ್ ಏನು ಮಾಡೋನು? ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅನ್ನ ಕಲಿಯೋದು. ನೋಡು, ದಿಸ್ ಶುಡ್ ಬಿ ಯುವರ್ ಲಾಸ್ಟ್ ಚಾನ್ಸ್ ಟು ಪ್ರಿಪೇರ್ ಫಾರ್ ದಿ ಫೈನಲ್ ಎಕ್ಸಾಮ್ಸ್ ಸೀರಿಯಸ್ಲಿ. ಯಾಕಂದರೆ ಇಷ್ಟು ದಿನ ಏನಾಯಿತೋ ಆಯಿತು, ಈಗ ಒಂದು ಚಾನ್ಸ್ ಸಿಕ್ಕಿದೆ ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಮನೆಗೆ ಹೋದ್ಮೇಲೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಅಥವಾ ಮನೇಲಿ ಕುಂತ್ಕೊಂಡು ರಿವಿಷನ್ ಮಾಡಲಿಕ್ಕೆ, ಮೊಬೈಲ್ ನೋಡ್ಕೊಂಡು ರಿವಿಷನ್ ಮಾಡಲಿಕ್ಕೆ, ಹೌದಲ್ಲ, ಎಲ್ಲಕ್ಕೂ ಒಂದು ಚಾನ್ಸ್ ಸಿಕ್ಕಂಗಾಗಿದೆ. ಸೊ ಸರಿಯಾಗಿ ಯೂಸ್ ಮಾಡ್ಕೊಳ್ರಿ. ಪ್ರತಿ ಡೆರಿವೇಶನ್ ಪ್ರಾಕ್ಟೀಸ್ ಮಾಡಿರಿ, ಪ್ರತಿ ಕಾನ್ಸೆಪ್ಟ್ ಪ್ರಾಕ್ಟೀಸ್ ಮಾಡಿರಿ. ಎಲ್ಲ ಡೆರಿವೇಶನ್ಸ್ಗಳು ಆದಮೇಲೆ ಮತ್ತೊಮ್ಮೆ ಬರೀ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಸೆಷನ್ಸನ್ನು ಇಟ್ಕೊಳ್ಳೋನು. ಅದರಲ್ಲಿ ಇದರ ಮೇಲೆ ಬರುವಂಥ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋನು. ಓಕೆ, ನೌ ಕಾನ್ಸೆಪ್ಟ್ ಈಸ್ ಗಾಸ್ ಲಾ. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಯಾಕೆಂದ್ರೆ ಮ್ಯಾಗ್ನೆಟಿಸಮ್ ಒಳಗೂ ಬರ್ತದೆ ನೋಡು. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಇಟ್ಸ್ ಪ್ರೂಫ್ ಕೂಡ ಕಲಿಬೇಕಿದೆ. ವಾಟ್ ಈಸ್ ಗಾಸ್ ಲಾ? ಗಾಸ್ ಲಾ ಅಂದ್ರೆ ಏನು? ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್.
So let us consider a surface, closed surface. This closed surface having the charge q. Closed surface ಐತಿ ಅದಕ್ಕೆ ಚಾರ್ಜ್ ಎಷ್ಟದ q ಅದ. Okay, charge q ಅದ. So these are the electric field lines passing through the area. Okay, now Gauss law na statement ಬರಿಬೇಕು. Gauss law ಗೆ ಏನು ಬರೀತೀರಿ? The electric flux through any closed surface, electric flux through any closed surface is always closed surface in vacuum antinadana. In vacuum, the electric flux through any closed surface in vacuum is always equals to 1 by epsilon naught times total charge enclosed by it. The electric flux through any closed surface in vacuum is always equals to 1 by epsilon naught times total charge enclosed by it. That is, if phi represents electric flux through the closed surface, Q represents charge on the surface, then phi is equal to 1 by epsilon naught into Q. You know what is epsilon naught? Epsilon naught andre enu, Q andre enu, phi andre enu explanation ಕೊಟ್ಟಿದ್ದಾರೆ. So ಈ epsilon naught ಇದೆ ಅನ್ನೋ ಕಾರಣಕ್ಕೆ ನಾವು ಏನಂದ್ವಿ in vacuum ಅಂತ ಅಂದ್ವಿ. What is the Gauss law in electrostatic states? The electric flux through any closed surface in vacuum is always equals to 1 by epsilon naught times total charge enclosed by it. That is phi is equal to 1 by epsilon naught into Q. ಇದಕ್ಕೆ ಪ್ರೂವ್ ಮಾಡಬೇಕು. ಓಕೆ, ಪ್ರೂವ್ ಸ್ಟೇಟ್ ಅಂಡ್ ಪ್ರೂವ್ ಗಾಸ್ ಲಾ ಅಂತಂದ್ರೆ ಪ್ರೂಫ್ ಹೇಗೆ ಪ್ರೂವ್ ಮಾಡೋದು ಅದನ್ನು ಮಾಡೋಣ ನೋಡಿ. ಫಾರ್ ದಿಸ್ ಪ್ರೂಫ್ ವಿ ಹ್ಯಾವ್ ಟು ಕನ್ಸಿಡರ್ ಅ ಸ್ಪೆರಿಕಲ್ ಸರ್ಫೇಸ್. ಓಕೆ, ಆಫ್ ರೇಡಿಯಸ್ ಎಷ್ಟು ತಗೋತೀನಿ, ದಟ್ ಈಸ್ ಆರ್ ಅಂತ ತಗೋತೀನಿ, ದಟ್ ಸ್ಮಾಲ್ ಆರ್ ತಗೋತೀನಿ. ಓಕೆ, ದಿಸ್ ಹ್ಯಾವಿಂಗ್ ದ ಚಾರ್ಜ್ ಎಷ್ಟು ಕ್ಯೂ ಚಾರ್ಜ್ ಅನ್ನು ಹೊಂದೈತಿ. ಓಕೆ, ಸೊ ಇದನ್ನ ಎಕ್ಸ್ಪ್ಲನೇಷನ್ ರೂಪದಲ್ಲಿ ಬರೀತೀನಿ. ಏನು ಬರೆಯೋದು? ಲೆಟ್ ಅಸ್ ಕನ್ಸಿಡರ್ a sphere of radius r in vacuum with a charge, vacuum having the charge ಎಷ್ಟಿದೆ ಅದಕ್ಕೆ ಚಾರ್ಜ್ q. it encloses the charge ಎಷ್ಟು q. ಅದು ಸೆಂಟರ್ ಒಳಗದ ಅಂತ ಅನ್ಕೊಳ್ಳೋಣ q. ಓಕೆ, now consider a small area element
delta S on the surface of the sphere. ಇಲ್ಲೊಂದು ಸ್ಮಾಲ್ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್ ಕನ್ಸಿಡರ್ ಮಾಡ್ತೀನಿ. ಇದ್ರ ಏರಿಯಾ ಎಷ್ಟದ ಡೆಲ್ಟಾ ಎಸ್. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಅದ ಇ ಅದ. ಹೌದು, ಇ ಅದ. ಹೆಂಗದ? ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಸೊ ಸರ್ಫೇಸ್ ಆಫ್ ದಿ ಸ್ಪಿಯರ್. ಓಕೆ, now therefore ಅಂದ್ಬಿಡ್ತೇನೆ. therefore the electric flux through the area is given by phi ಅಂದ್ರೆ ಡೆಲ್ಟಾ phi is equal to E into delta S. ಕಾಸ್ ಥೀಟಾ ಗೀಸ್ ಥೀಟಾ ಏನೂ ಬೇಡ, ಯಾಕಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಇಲ್ಲೊಂದು ಇನ್ನೊಂದು ನಾರ್ಮಲ್ ಆಗಿರ್ತದೆ. ಸೊ ಎರಡೂ ಸೇರ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಅದನ್ನು ಬಿಟ್ಬೇಡ. ಇ ಇಂಟು ಡೆಲ್ಟಾ ಎಸ್. ಹೌದಾ ಇಲ್ಲ? ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದ್ರೆ ಬರ್ದು ಬಿಡ್ತೀನಿ, ಮತ್ತೆ ಕಾಸ್ ಥೀಟಾ ಅಂತ ತಗೋತೀನಿ. ಸೊ ಇದು ಪರ್ಪೆಂಡಿಕ್ಯುಲರ್ ಅಂದಮೇಲೆ ಈ ಥೀಟಾ ಎಷ್ಟಾಯಿತು ಅಂದರೆ ಎನ್ ಕ್ಯಾಪ್ ಮತ್ತು ಈ ನಡುವಿನ ಎಂಗಲ್ ಎಷ್ಟಾಯಿತು? 0. ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್, ಅದು ಇದಕ್ಕೆ ಪರ್ಪೆಂಡಿಕ್ಯುಲರ್, ಎರಡೂ ಸೇರಿಕೊಂಡು ಥೀಟಾ ಇಸ್ ಈಕ್ವಲ್ ಟು 0 ಆಗ್ತದೆ. ಕಾಸ್ 0 ಅಂತಂದರೆ 1 ಇರ್ತದೆ. ಸೊ ದೇರ್ ಫೋರ್ ಟೋಟಲ್ ಫ್ಲಕ್ಸ್ ಈಸ್ ಗಿವನ್ ಬೈ phi is equal to ಅಂದ್ರೆ summation of delta phi is equal to E into summation of delta S. Okay, so already ಇಲ್ಲಿ ಏನಾಗಿರುತ್ತೆ, theta is equal to 0 degree, cos 0 is equal to 1 ಆಗಿರುತ್ತೆ. ಹೌದಲ್ಲ? So that is the summation of phi is equal to phi E into summation of delta S is S. Okay, S andrenu, that is the area of the sphere. S represents area of the sphere. That is S is equal to 4 pi r square. Area of the sphere formula ಏನು? 4 pi r square. Therefore phi is equal to E into 4 pi r square. Okay, the electric field on the surface of the sphere due to the total charge Q. ನೋಡು, ಈ ಟೋಟಲ್ ಚಾರ್ಜ್ Q ಇಂದ ಸರ್ಫೇಸ್ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ? ಡಿಸ್ಟೆನ್ಸ್ ಎಷ್ಟದ? r ಅದ. ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತದೆ? ಈಗ E is equal to 1/4 pi epsilon naught. ಚಾರ್ಜ್ ಎಷ್ಟು? Q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟದ? r ಸ್ಕ್ವೇರ್ ಇರ್ತದಲ್ಲ, ಅದನ್ನೇ ಬರೀತೀನಿ. E is equal to 1/4 pi epsilon naught Q divided by r square. Equation number 1 ಅಂತೀನಿ, equation number 2 ಅಂತೀನಿ. ಓಕೆ, ಈಗ ಜಸ್ಟ್ ಏನು ಮಾಡೋದು? ಜಸ್ಟ್ ಏನು ಮಾಡೋದು? ಪುಟ್ ಮಾಡೋದು. ಪುಟ್ equation 2 in equation 1. ತುಂಬಿದ್ರೆ ಏನಾಯ್ತು? phi is equal to 1 E ಅಂದ್ರೆ ಏನು? 1/4 pi epsilon naught Q divided by r square into 4 pi r square. ಇನ್ನೇನಿದೆ? ಫುಲ್ ಪಾರ್ಟಿನೇ ಇದೆ. 4 pi ಹೋಯ್ತು, 4 pi ಹೋಯ್ತು, r square ಹೋಯ್ತು, r square ಹೋಯ್ತು. ಉಳಿದಿದ್ದು ಅಷ್ಟ ಬರೀರಿ. ಏನಾಯ್ತು ನೋಡಿ, phi is equal to Q
ಕ್ಯೂ ಉಳಿತು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದನ್ನು ಫೈ ಇಸ್ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ. ಏನು ಹೇಳಿದರು ಗಾಸ್ ಅವ್ರು ಏನು ಹೇಳಿದರು? ಇದು ಅದ ಆಗ್ತದ ಅಂತ ಹೇಳಿದರು. ನಾವು ಪ್ರೂವ್ ಮಾಡಿದಾಗ ನಾವು ಬಂತೇನು? ಇದ ಬಂತು. ಹೆನ್ಸ್ ಪ್ರೂವ್. ಓಕೆ, ನಾವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ 3 ಡೆರಿವೇಷನ್ಗಳು ಬರ್ತಾವೆ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಮೇಲೆ. ಇದನ್ನು ಒಂದ್ಸಾರಿ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ರಿ ಅಥವಾ ಎಂಟೈರ್ ಮತ್ತೊಮ್ಮೆ ಬರ್ಕೋತಿದ್ರೆ ಬರ್ಕೊಳ್ಬೇಡಿ.